ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ಭಾಗ 1 ಮತ್ತು ಭಾಗ 2 ನೋಡಿಲ್ಲ, ಈ ಕೂಡಲೇ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಅವನು ನನ್ನವನು ಭಾಗ 3. ಭಾನುವಾರ ಮಧ್ಯಾಹ್ನ 1 ಗಂಟೆಯ ಹೊತ್ತಿಗೆ ಸಿದ್ಧಾರ್ಥ್ನಿಗೆ ಒಂದು ಕಾಲ್ ಬಂತು, ಅನ್ನೋನ್ ನಂಬರ್ ಇಂದ. ಯಾರು ಮಾತಾಡೋದು? ಹೆಲ್ಪ್ ಹೆಲ್ಪ್, ಪ್ಲೀಸ್ ಹೆಲ್ಪ್ ಮೀ, ಇವರು ಹೆಲ್ಪ್. ಇಲ್ಲಿ ಏನಾಯಿತು ಅನ್ನುತ್ತಲೇ ಶರ್ಟ್ ಹಾಕತೊಡಗಿದ. ಕಾಲೇಜ್ ಎನ್ನುತ್ತಿದ್ದಂತೆ ಕಾಲ್ ಕಟ್ಟಾಯಿತು. ಅಮ್ಮ, ಏನೋ ಗೊತ್ತಿಲ್ಲ, ಕಾಲೇಜಿನ ಹತ್ತಿರ ಅಂತೆ, ಹೆಲ್ಪ್ ಅಂತ ಒಬ್ಬಳು ಕೇಳುತ್ತಿದ್ದಾಳೆ. ಹಾಗೆ ಪೊಲೀಸ್ಗೂ ಕಾಲ್ ಮಾಡ್ತೇನೆ, ಅಪ್ಪ ಬಂದರೆ ಕಾಲೇಜ್ ಹತ್ತಿರ ಬರೋಕ್ಕೆ ಹೇಳು. ನೈನಿ ಸಹ ಇವತ್ತು ಬರೋದಲ್ವಾ ಎನ್ನುತ್ತಲೇ ತನ್ನ ಬೈಕ್ ಏರಿ ಹೊರಟು ಬಿಟ್ಟ. ಆದಷ್ಟು ವೇಗವಾಗಿ ತಲುಪಿದ್ದ. ಕಾಲೇಜಿನ ಆವರಣ ಹುಡುಕಿದರೂ ಏನೂ ಪ್ರಯೋಜನ ಆಗಲಿಲ್ಲ. ಒಂದು ಸುತ್ತು ಬಂದವನೇ ನಿಂತು ಯೋಚಿಸಿದ. ಹಿಂದಿನ ಕಡೆ ಸ್ವಲ್ಪ ಕಾಡಿರೋದು, ಅಲ್ಲಿಗೆ ಹೋಗಿ ನೋಡಿದರೆ ಗೊತ್ತಾಗುತ್ತದೆ. ಸೀದಾ ಆ ಕಡೆಗೆ ಹೋದವನು ಒಂದು ಅರ್ಧ ಕಿಲೋಮೀಟರ್ ನಂತರ ಒಂದು ಕಲ್ಲಿನ ಮೇಲೆ ಕುಳಿತ ಪ್ರಕೃತಿಯನ್ನು ನೋಡಿ ಅವನಿಗೆ ಆಶ್ಚರ್ಯವಾಗಿತ್ತು. ಬಾ ಸಿದ್ಧಾರ್ಥ್, ನಾನೇ ಕಾಲ್ ಮಾಡಿದ್ದು. ನಿಂಗೆ ಬುದ್ಧಿ ಬೇಡ್ವಾ? ಅವನಿಗೆ ಪಿತ್ತ ನೆತ್ತಿಗೆ ಏರಿತು. ಕಾಮ್ ಡೌನ್ ಯಾರ್, ಯಾಕಷ್ಟು ಕೋಪ? ಇದೆಲ್ಲ ಬೇಡ ಅಂತ ನಿಮ್ಮನೆಗೆ ಬಂದರೆ ಅದು ಹಾಗಲ್ಲ, ಮತ್ತೇನು ಮಾಡೋದು? ನಿನ್ನ ಹೆಲ್ಪಿಂಗ್ ನೇಚರ್ನೇ ಮಿಸ್ಯೂಸ್ ಮಾಡಿಕೊಂಡೆ ಅಷ್ಟೇ. ನಿಂಗೆ ಅವತ್ತೇ ಹೇಳಿದ್ದೆ ಅಲ್ವಾ, ಮತ್ತೆ ಯಾಕೆ ಆಟ ನಿನಗೆ? ನೋಡು, ನನ್ನ ವಿಷಯ ನಿನಗೆ ಗೊತ್ತಿಲ್ಲ, ಒಮ್ಮೆ ನನ್ನ ಪ್ರಪೋಸಲ್ ಒಪ್ಪಿಕೊಂಡು ನೋಡು. ತಲೆ ಸರಿ ಇಲ್ಲ ನಿಂಗೆ ಎನ್ನುತ್ತಾ ಹೊರಟವನನ್ನು ಪ್ರಕೃತಿಯ ಮಾತು ತಡೆದು ನಿಲ್ಲಿಸಿತು. ಹೋಗು, ಪರವಾಗಿಲ್ಲ, ಆದರೆ ನೀನು ಇಲ್ಲಿಗೆ ಬಂದು ನನ್ನ ರೇಪ್ ಮಾಡೋಕೆ ಟ್ರೈ ಮಾಡಿದ್ದೆ ಎಂದು ನಾನು ಹೇಳುತ್ತೇನೆ ನೋಡು ಎನ್ನುತ್ತಾ ತನ್ನ ಬಟ್ಟೆಗಳನ್ನು ಹರಿದುಕೊಂಡವಳನ್ನು ನೋಡಿ ಕಲ್ಲಾಗಿ ನಿಂತಿದ್ದ ಸಿದ್ಧಾರ್ಥ್. ನಗುತ್ತಿದ್ದ ಪ್ರಕೃತಿ, ಗೊತ್ತಾಯ್ತಾ ಈಗ ಯಾಕೆ ನಾನು ಇಲ್ಲಿಗೆ ಬರೋಕ್ಕೆ ಹೇಳಿದ್ದೆ ಅಂತ? ಛೀ, ಹೀಗೆ ಮಾಡೋಕ್ಕೆ ನಾಚಿಕೆ ಆಗಲ್ವಾ ನಿಂಗೆ? ನನ್ನ ಪುಣ್ಯ, ಮೊದಲೇ ಪೊಲೀಸರಿಗೆ ಕಾಲ್ ಮಾಡಿದ್ದಕ್ಕೆ ಆಯ್ತು ಎನ್ನುವಾಗಲೇ ಪೊಲೀಸರು ಬಂದಿದ್ದರು. ಅವರನ್ನು ನೋಡಿ ಪ್ರಕೃತಿಯ ಗಂಟಲು ಒಣಗಿತು. ನೋಡಿ ಸರ್, ನೀವೇ ಹೀಗೆಲ್ಲ ನಾಟಕ ಮಾಡುತ್ತಿದ್ದಾಳೆ ಅಂತ ಕೇಳಿದರೆ ನಾನವರ ಮಗಳು, ಇವರ ಮಗಳು ಅಂತ ಹೆದರಿಸುತ್ತಾರೆ. ಏನಮ್ಮ, ನಿಮಗೆಲ್ಲ ಏನಾಗಿದೆ? ಈಗ ನಾನು ಕೇಸ್ ಮಾಡಿದ್ರೆ ಏನಾಗುತ್ತೆ ಗೊತ್ತಾ? ತಲೆ ತಗ್ಗಿಸಿ ಪ್ರಕೃತಿ ಹೇಳಿದಳು. ಸಾರಿ ಸರ್. ಏನು ಸಾರಿ? ಯಾಕಿದೆಲ್ಲ ನಾಟಕ ನಿಂದು? ನಿಜ ವಿಷಯ ಹೇಳು. ಅದು ಬೆಟ್. ಏನು ಬೆಟ್? ತಲೆ ನೆಟ್ಟಿಗಿದೆಯೋ ಏನು? ಇಲ್ಲ ಸರ್, ನಿಜವಾಗಿಯೂ ನನ್ನ ಪ್ರಪೋಸ್ ಒಪ್ಪಿಕೊಳ್ಳುವಂತೆ ಮಾಡುತ್ತೇನೆ ಎಂದು ಬೆಟ್ ಕಟ್ಟಿದ್ದೆ. ಸ್ವಲ್ಪವೂ ಜವಾಬ್ದಾರಿ ಇಲ್ಲದಿದ್ದರೆ ಹೀಗೆ ಆಗುವುದು. ಇರೋ, ನಿನ್ನ ಅಮ್ಮನಿಗೆ ಕಾಲ್ ಮಾಡಿ ಹೇಳ್ತೇನೆ, ಒಂದಿನ ಲಾಕಪ್ಪಲ್ಲಿದ್ದರೆ ಗೊತ್ತಾಗುತ್ತೆ. ಬೇಡ ಸರ್. ಸಿದ್ಧಾರ್ಥ್, ಪ್ಲೀಸ್ ಹೇಳು. ಬಿಡಿ ಸರ್, ಇನ್ನೊಮ್ಮೆ ಹೀಗೆ ಮಾಡಿದ್ರೆ ನಿನ್ನ ಕಾಲೇಜ್ ಲೈಫ್ ಕ್ಲೋಸ್ ಗ್ಯಾರಂಟಿ. ನೋ ಸರ್, ಖಂಡಿತ ನಿಮ್ಮ ಸುದ್ದಿಗೆ ಬರಲ್ಲ. ನನ್ನ ಸುದ್ದಿ ಅಂತ ಅಲ್ಲ, ಯಾರನ್ನೂ ಸಹ ಬೆಟ್ಟಿಗೆ ಯೂಸ್ ಮಾಡಬಾರದು. ಮನುಷ್ಯರು ನಾವು, ನಿರ್ಜೀವ ವಸ್ತುಗಳಲ್ಲ. ನಾಳೆ ನಿನ್ನ ಮೇಲೆ ಯಾರಾದರೂ ಹೀಗೆ ಮಾಡಿದರೆ ನನ್ನ ಹಾಗೆ ಇರುವುದಿಲ್ಲ ಎಲ್ಲರೂ. ನಿನಗೆ ನಷ್ಟ ಆಗೋದು, ನೆನಪಿರಲಿ. ಇನ್ಸ್ಪೆಕ್ಟರ್ ಪ್ರಕೃತಿಯನ್ನು ಗಾಡಿಯಲ್ಲಿ ಕುಳಿತುಕೊಳ್ಳಲು ಹೇಳಿದರು. ನಂತರ ಸಿದ್ಧಾರ್ಥ್ನ ಹತ್ತಿರ ಸ್ವಲ್ಪ ಜಾಗ್ರತೆ ಇರಲಿ, ಇಂಥವರು ಇರುತ್ತಾರೆ ಎಂದಾಗ, ಓಕೆ ಸರ್, ಥ್ಯಾಂಕ್ ಯು ಆ್ಯಂಡ್ ಸಾರಿ, ಟೈಮ್ ವೇಸ್ಟ್ ಆದರೆ. ಇದರಲ್ಲಿ ಇವಳು ಫ್ರೆಂಡ್ಸ್ ಯಾರು ಅಂತ ಕೇಳಿ ಹೇಳಿ ಸರ್, ಮೊದಲು ಅವರಿಗೆ ಬುದ್ಧಿ ಹೇಳಬೇಕು. ಆಯಿತು. ಯಾಕೋ ಸಿದ್ಧಾರ್ಥ್ನಿಗೆ ವಿಚಿತ್ರವೆನಿಸಿತು. ಇಂಥವರು ಇರುತ್ತಾರಾ? ತಾನೇನು ಸ್ಟಾರ್ ಅಲ್ಲ, ಹೆಚ್ಚು ಕೇಳಿದರೆ ನನ್ನ ಹೆಸರು ಬಿಟ್ಟರೆ ಇವಳಿಗೆ ಬೇರೆ ಏನು ಗೊತ್ತಿದೆ? ಹೆಣ್ಣು ಅಂದರೆ ಬಾಯಿ ಬಿಡುವ ಗಂಡಸರ ಬಗ್ಗೆ ಗೊತ್ತಿದೆ, ಆದರೆ ಹೆಣ್ಣು ಮಕ್ಕಳು ಈ ರೀತಿ ಮಾಡಿದರೆ ಆಗಲೂ ನಮ್ಮನ್ನೇ ದೂರುತ್ತಾರೆಯೇ? ಯೋಚಿಸುತ್ತಲೇ ಮನೆಗೆ ಬಂದ. ಮಗ ಎಂದಿನಂತೆ ಇಲ್ಲದಿರುವುದನ್ನು ನೋಡಿ ಚಂದ್ರಕಲಾ ಕೇಳಿದಳು. ಏನಾಯ್ತು ಸಿದ್ದು? ಏನಿಲ್ಲಮ್ಮ, ಹೇಳೋ, ಏನೂ ಆಗಿದೆ ಎಂದಾಗ ನೈನಿ ಸಹ ಅಲ್ಲಿಗೆ ಬಂದಳು. ವಿಷಯವನ್ನು ಹೇಳಿದ್ದ ಸಿದ್ಧಾರ್ಥ್, ಎಂತಹ ಹುಡುಗಿ ಅಂತಾನೆ ಗೊತ್ತಾಗ್ತಿಲ್ಲ ಅಣ್ಣ, ಅವಳು ರಾಧಾ ಮಗಳು ಅಂತಾನೆ ಎಲ್ಲರ ಹತ್ತಿರ ಹೇಳ್ತಿರ್ತಾಳಂತೆ. ಮೊನ್ನೆ ಕ್ಯಾಂಪಲ್ಲಿ ಅವಳ ಕ್ಲಾಸ್ಮೇಟ್ ರಂಜಿತ್ ಹೇಳ್ತಿದ್ದ. ಹೌದಾ? ಅಂದರೆ ಅಮ್ಮನ ಹೆಸರನ್ನು ಯೂಸ್ ಮಾಡಿಕೊಂಡು ಬದುಕುತ್ತಿದ್ದಾಳೆ? ಇಲ್ಲ, ಸ್ವಲ್ಪ ಅಹಂಕಾರ ಇದೆ ಅಂತೆ, ಬಿಟ್ಟರೆ ಬೆಟ್ ಕಟ್ಟುವ ಚಾಳಿ. ರಾಜಕಾರಣಿ ಮಗಳು ಎಂಬ ಅಹಂ ಅಂತ ಏನೂ ಇಲ್ಲ, ಆದರೆ ಮಾತಾಡುವಾಗ ಒಂಥರ ಹೀರೋಯಿನ್ ಆಗಿ ಆ್ಯಕ್ಟ್ ಮಾಡ್ತಾಳೆ ಅಂತ ನಗುತ್ತಿದ್ದ ಅವ. ಕನಸಿನಲ್ಲಿ ತೇಲಾಡುವವಳು ಅಂತ ಆಯಿತು. ಹೋಗ್ಲಿ ಬಿಡು,
ಇನ್ನು ನಿನ್ನ ಸುದ್ದಿಗೆ ಅವಳು ಬರಲ್ಲ ಅಲ್ವಾ, ಮತ್ತೆ ಯಾಕೆ ತಲೆ ಬಿಸಿ? ಆದರೂ ಹೀಗೆ ಇದ್ರೆ ಯಾರಾದರೂ ಸುಮ್ಮನೆ ಬಿಡುತ್ತಾರಾ ಅವಳನ್ನು? ಇಲ್ಲ ಅಲ್ವಾ? ಪಾಪ ಅವರ ಮನೆಯವರು ಏನೆಂದುಕೊಳ್ಳಬೇಡ. ಬಿಡು ಅಣ್ಣ, ಅವಳ ಕರ್ಮ, ನಾವೇಕೆ ಯೋಚನೆ ಮಾಡೋದು? ಅದಕ್ಕೆ ಅಮ್ಮ ಹೇಳೋದು, ಅತ್ತಿಗೆನ ಕರ್ಕೊಂಡು ಬಾ, ಆಗ ಈ ಸುಂದರವಾದ ಹುಡುಗನಿಗೆ ಯಾರು ಲೈನ್ ಹೊಡೆಯಲ್ಲ ಅಂತ. ನೀನ್ ತಲೆ ಹೋಗು, ನಾನು ಮದುವೆ ಆಗಲ್ಲ, ಮೊದಲು ನಿನ್ನ ಮದುವೆ. ಅದಾಗಲ್ಲ, ನನ್ನ ಮದುವೆ ಮಾಡೋಕ್ಕೆ ಬಂದರೆ ಅಲ್ಲೇ ಒಂದು ಹುಡುಗಿನ ನೋಡಿ ನಿನ್ನ ಮದುವೆ ಸಹ ಮಾಡಿಸಿಬಿಡುತ್ತೇನೆ. ನಾವು ಬೆಟ್ ಕಟ್ಟೋದಾ? ಅಲ್ಲಿಯವರೆಗೂ ಸುಮ್ಮನಿದ್ದ ಚಂದ್ರಕಳ, ಹೇಳ್ರೋ ಬೆಟ್ಟಂತೆ. ನೈನಿ ಹೇಳೋದು ಸರಿ ಇದೆ, ನಿಂಗೊಂದು ಕಟ್ಟದೆ ನಮಗೆ ನಿದ್ರೆ ಇಲ್ಲ. ನಾನಿವತ್ತೇ ಮನೆ ಬಿಟ್ಟು ಓಡಿ ಹೋಗುತ್ತೇನೆ. ಈ ಹೆಣ್ಣು ಮಕ್ಕಳ ಕಾಟವೇ ಬೇಡ. ಸುಮ್ಮನಿರೋ, ಮೇಲೆ ಅಶ್ವಿನಿ ದೇವತೆಗಳು ತಿರುಗುತ್ತಾರಂತೆ, ಅವರು ಅಸ್ತು ಹೇಳಿದರೆ ಕಷ್ಟ. ಹೌದಾ? ಹಾಗಾದರೆ ನಾನೀಗ ಒಂದು ತಮ್ಮನನ್ನು ಕೇಳಿದ್ರೆ ಅವರು ಅಸ್ತು ಹೇಳ್ತಾರಾ ಎಂದು ಕೇಳಿದ್ದ ಮಗನ ತಲೆಯ ಮೇಲೊಂದು ಮೊಟಕಿ. ಹಾಳಾಗಿ ಹೋದೆ ನೀನು, ಹೋಗೋ. ಎದ್ದು ಹೋದರು. ನೈನಿ, ನಿನ್ನಿಂದ ಒಂದು ಸಣ್ಣ ಕೆಲಸ ಆಗಬೇಕು. ಪ್ರಕೃತಿಯ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡಿಸು. ಏನು ಮಹಾರಾಜರು, ಅಲ್ಲಿ ಇಲ್ಲಿ ಎಲ್ಲೋ ಕಳೆದು ಹೋದ ಹಾಗಿದೆ? ಹೇ ನಿನ್ನ ತಲೆ, ನಿಜ ಹೇಳು, ನಿನ್ನ ಅತ್ತಿಗೆ ಹೇಗಿರಬೇಕು? ಅಣ್ಣ, ಹೇಗಿದ್ರೂ ನೋ ಪ್ರಾಬ್ಲಮ್, ಆದರೆ ನಿನ್ನ ಚೆನ್ನಾಗಿ ನೋಡಿಕೊಂಡರೆ ಸಾಕು. ಹೋಗಿ ನಿನ್ನ ಕೇಳಿದೆ ನೋಡು ನಾನು. ನನ್ನನ್ನು ಸಂತೋಷವಾಗಿದ್ದರೆ ನನಗೆ ಅದೇ ಖುಷಿ. ಆದರೂ ಸುಂದರಿ ಅಲ್ಲದಿದ್ದರೂ ಲಕ್ಷಣವಾಗಿರಬೇಕು. ಅಂದರೆ ಒಟ್ಟಾಗಿ ಅತ್ತಿಗೆಯಾಗಿಬೇಕು. ನಾನು ಭಾವನನ್ನು ಹುಡುಕುತ್ತೇನೆ, ನೀನು ಅತ್ತಿಗೆಯನ್ನು ಹುಡುಕೋ ಎಂದು ಜೋರಾಗಿ ನಕ್ಕ. ಮನಸ್ವಿ ಸುಂದರವಾದ ಕಲಾಕುಂಚದಿಂದ ಚಿತ್ರ ಅರಳಿದಂತೆ ಕಾಣುವ ಈ ಹುಡುಗಿ ಡಾಕ್ಟರ್ ಅಂದರೆ ಯಾರು ನಂಬಲಾರರು. ಮುಖದಲ್ಲಿ ಕಾಣುವ ಮಾಧರ್ವತೆ, ಮುಕ್ತತೆ, ಸ್ನಿಗ್ಧ ನಿಲುವು, ಮಿಂಚಿನ ಬಳ್ಳಿಯಂತಿರುವ ಆಕೃತಿ, ಮೀನುಕಂಗಳ ಚೆಲುವೆ, ಸೋಂಪಾಗಿ ಬೆಳೆದ ತಲೆ ಕೂದಲು, ಚೆತಸ್ಕೋಪ್ ಹಿಡಿದುಕೊಂಡು ಬಂದರೆ ಮಾತ್ರ ಡಾಕ್ಟರ್ ಹೇಳಬಹುದು. ಬಿಟ್ಟರೆ ಯಾರೋ ಸಿನಿಮಾ ನಟಿ ಹೊಂದಿದ್ದಾರೆ ಎಂದು ಜನ ಸೇರಬಹುದು. ಬುದ್ಧಿಯೂ ಅಷ್ಟೇ. ತನ್ನ ಸ್ಟಡಿ ಅಲ್ಲದೆ ಬೇರೆ ಏನೂ ಗೊತ್ತಿರದ ಹೆಣ್ಣು. ಸಡನ್ನಾಗಿ ನಮ್ಮ ದೇಶದ ರಾಷ್ಟ್ರಪತಿ ಯಾರು ಎಂದು ಕೇಳಿದರೆ ಉತ್ತರಿಸಲಾರಳು. ಅದೇ ಹುಡುಗಿ 16 ಜನರನ್ನು ಒಂದೇ ಗಂಟೆಯಲ್ಲಿ ಪರೀಕ್ಷಿಸಿ ಮೆಡಿಸಿನ್ ಕೊಡಬಲ್ಲಳು. ಆಕ್ಸಿಡೆಂಟ್ ಕೇಸ್ ಹ್ಯಾಂಡಲ್ ಮಾಡಬಲ್ಲಳು. ಮನೆಯ ಮುಂದಿನ ತುಳಸಿಗೆ ನೀರು ಹಾಕುತ್ತಾ ಹಾಡುತ್ತಿದ್ದರೆ ಅಪ್ಪಟ ಭಾರತೀಯ ನಾರಿ. ಆಕಳ ಕರುವಿನೊಂದಿಗೆ ಮನೆಯ ಗಿಡ, ಕಲ್ಲು, ಗೋಡೆ ಎಲ್ಲವೂ ಅವಳ ಹತ್ತಿರ ಮಾತಾಡಬಲ್ಲ ವಸ್ತುಗಳೇ. ಅಂತಹ ಮನಸ್ವಿ ಮಾಧವ ಮತ್ತು ಲಕ್ಷ್ಮೀ ದಂಪತಿಗಳ ಮಗಳು. 16 ಕಡೆ ಹರಕೆ ಟ್ರೀಟ್ಮೆಂಟ್ ನಂತರ ಹುಟ್ಟಿದ ಮಗಳಿಗೆ ಅವರು ಇಟ್ಟ ಹೆಸರೇ ಮನಸ್ವಿ. ಮನೆಗೂ ಮನಸ್ವಿ ಎಂದೇ ಹೆಸರಿಟ್ಟಿದ್ದರು. ಮಾಧವ ಸ್ವಲ್ಪ ಉಡಾಳ ಸ್ವಭಾವದವನಾದರೂ ಕುಟುಂಬವನ್ನು ಸರಿಯಾಗಿ ನಿಭಾಯಿಸಿದ್ದ. ಒಂದು ಸಣ್ಣ ದಿನಸಿ ಅಂಗಡಿ ಹೊತ್ತು ಎಕರೆ ಅಡಿಕೆ ತೋಟ ಅವನ ಸ್ವಂತದ್ದು ಇತ್ತು. ಅಣ್ಣ ಚಿದಾನಂದನಿಗೆ ಪಿತ್ರಾರ್ಜಿತ ಆಸ್ತಿ ಕೊಟ್ಟು ಬಿಟ್ಟಿದ್ದ. ಅದಕ್ಕೂ ಒಂದು ಕಾರಣವಿತ್ತು. ಮಾಧವನ ಮದುವೆ ಅನಾಥಾಶ್ರಮದ ಹುಡುಗಿಯೊಂದಿಗೆ ಎಂದು ಗೊತ್ತಾಗುತ್ತಿದ್ದಂತೆ ಅವನ ಮನೆಯಲ್ಲಿ ಡೊಂಬರಾಟ ನಡೆದಿತ್ತು. ಅದರಲ್ಲಿ ಚಿದಾನಂದನ ಪಾತ್ರ ದೊಡ್ಡದಿತ್ತು. ಆದರೂ ಮಾಧವ ಲಕ್ಷ್ಮೀನನ್ನು ಮದುವೆಯಾದಾಗ ಆಗಿನ ಕಾಲಕ್ಕೆ ದೊಡ್ಡ ಸುದ್ದಿಯಾಗಿತ್ತು. ಅದರಿಂದ ನೊಂದ ಮಾಧವ ಅಪ್ಪ ಅಮ್ಮ ಆಸ್ತಿ ಊರು ಬಿಟ್ಟು ಹೊರಬಂದಿದ್ದ. ಎಷ್ಟೋ ಸಲ ಲಕ್ಷ್ಮಿ ನೊಂದುಕೊಂಡು, ನನ್ನಿಂದ ನಿಮ್ಮವರೆಲ್ಲರನ್ನೂ ಬಿಡಬೇಕಾಗಿ ಬಂತು ಅಲ್ವಾ ಎಂದಾಗ ಮಾಧವ ಹೇಳುತ್ತಿದ್ದದ್ದು ಒಂದೇ, ಕಾಲಾಯ ತಸ್ಮೈ ನಮಃ. ಈಗ ಅವರ ಕಾಲ, ಒಂದು ದಿನ ನಮ್ಮದು ಬರುತ್ತದೆ ಲಕ್ಷ್ಮಿ, ಅಲ್ಲಿಯವರೆಗೂ ಕಾಯಬೇಕಷ್ಟೆ. ಲಕ್ಷ್ಮಿ ಸಹ ಒಂದು ದಿನವೂ ಮಾಧವನನ್ನು ದೂರಿದ್ದು ಇಲ್ಲ. ಸುಖಿ ಸಂಸಾರ. ಸೂರ್ಯನಾಥ ದಂಪತಿಗಳು ಮಾತ್ರ ಅವರ ಗೆಳೆತನವನ್ನು ಬಿಟ್ಟಿರಲಿಲ್ಲ. ಈಗಲೂ ಲಕ್ಷ್ಮಿ ಮತ್ತು ಚಂದ್ರಕಳ ಆಗಾಗ ಭೇಟಿ ಮಾಡಿ ಮಾತಾಡುತ್ತಿದ್ದರು. ಸಣ್ಣವಳಿರುವಾಗ ಸಿದ್ಧಾರ್ಥ್ ಮನಸ್ವಿಲನ್ನು ನೋಡಿದ್ದ. ಆದರೆ ಅವಳು ಮೆರಿಟ್ ತಗೊಂಡು 5ನೇ ಕ್ಲಾಸಿನಲ್ಲಿ CBSE ತೆಗೆದುಕೊಂಡು ಹಾಸ್ಟೆಲ್ ಸೇರಿದ್ದಳು. ಸರ್ಕಾರದ ಎಲ್ಲ ಸವಲತ್ತುಗಳು ಅವಳಿಗೆ ದೊರೆಯುತ್ತಿತ್ತು. ಹಾಗಾಗಿ ಈಗ ಮನಸ್ವಿಲನ್ನು ಅವನು ಗುರುತಿಸಲಾರ. ನೈನಿ ಸಹ ಅಷ್ಟೇ. ಬರುವ ವಿಷಯ ಗೊತ್ತಿದ್ದರಿಂದ ಸೂರ್ಯನಾಥ ಹೊರಗೆ ಬಂದು ಮಾತಾಡಿಸಿ ಒಳಗೆ ಕರೆದೊಯ್ದ. ಚಂದ್ರ, ನೋಡು ಯಾರು ಬಂದಿದ್ದಾರೆ ಅಂತ. ಹೊರಗೆ ಬಂದವರೇ ಮಾಧವರನ್ನು ನೋಡಿ ನಕ್ಕು. ಲಕ್ಷ್ಮಿ ಬರಲಿಲ್ವಾ? ಇಲ್ಲ, ಕೆಲಸದವರಿದ್ದಾರೆ. ಹಾಗೆ ಇವಳ ಪರಿಚಯ ಸಿಕ್ಕಿತಾ? ಹೋ, ಸಿಗದೆ? ಬಾಮ್ಮ ಮನಸ್ವಿ, ಹೀಗಿದ್ದಿ? ಆಗ ಎಷ್ಟು ಸಣ್ಣ ಇದ್ದವಳು, ಈಗ ನೋಡಿದರೆ ಎಷ್ಟು ಎತ್ತರ ಬೆಳೆದಿದ್ದಿ. ಬಾ ಒಳಗೆ. ಅವರಿಬ್ಬರ ನಡುವೆ ನಾವೆಂತ ಮಾಡೋದು?
ಅವರೊಂದಿಗೆ ಹೊರಟ ಮನಸ್ವಿ ನಕ್ಕಳಷ್ಟೆ. ಲೋಕಾಭಿರಾಮವಾಗಿ ಮಾತಾಡಿದ ಮಾಧವ ನಂತರ ತನ್ನ ಮಗಳ ಜಾತಕ ತೆಗೆದುಕೊಟ್ಟು ಹೇಳಿದ, ನೋಡು ಸೂರ್ಯ, ನನಗಿರುವಳು ಒಬ್ಬಳೇ ಮಗಳು. ಜಾತಕ ಸೆಟ್ ಆದರೆ ಮದುವೆ, ಮುಜುಗರ ಅದೆಲ್ಲ ಬೇಡ, ಆಯ್ತಾ? ಆಯ್ತು ಮಾರಾಯ. ಆದರೆ ಇವತ್ತು ಸಿದ್ಧಾರ್ಥ್ ಮನೆಯಲ್ಲಿ ಇಲ್ಲ, ಮಾರ್ಕೆಟ್ಗೆ ಹೋಗಿದ್ದಾನೆ. ನೈನಿ ಕಾಲೇಜು. ಅವನೊಂದು ಮಾತು ಕೇಳಬೇಕು ಅಲ್ವಾ? ನಂತರ ಜಾತಕ ಏನಂತಿ? ನನಗೆ ಓಕೆ, ಆದರೆ ನಮ್ಮ ಮನಸ್ವಿ ಜಾಸ್ತಿ ಮಾತನಾಡುವವಳಲ್ಲ. ಕೆಲವೊಮ್ಮೆ ನಮಗೆ ವಿಪರೀತ ಅನಿಸುವಷ್ಟು ಮೌನವಾಗಿರುತ್ತಾಳೆ. ಆದರೆ ಡಾಕ್ಟರ್ ಆಗಿ ಒಳ್ಳೆ ಹೆಸರಿದೆ. ಒಟ್ಟಾರೆ ನಮಗೆ ಅರ್ಥವಾಗದ ಹುಡುಗಿ. ದೇವರು ಇದ್ದಾನೆ ನೋಡುವ ಎನ್ನುತ್ತಿದ್ದಂತೆ ಟೀ ತಂದ ಚಂದ್ರ, ಯಾರ ಋಣ ಯಾರಲ್ಲಿ ಇರುತ್ತದೆಯೋ ಯಾರಿಗೆ ಗೊತ್ತು ಅಲ್ವಾ? ಅದು ಹೌದು. ಅದಕ್ಕೆ ಅವಳಿಗೆ ನಾನು ಏನೂ ಹೇಳಲಿಲ್ಲ. ನಿಮ್ಮ ಹತ್ತಿರ ಏನಾದರೂ ಮಾತಾಡಿದಳಾ? ಕೇಳಿದ್ದಕ್ಕೆ ಉತ್ತರ ಅಷ್ಟೇ. ಮನೆಗೆ ಬಂದವರ ಹತ್ರನೂ ಅಷ್ಟೇ, ಮಾತೇ ಆಡಲ್ಲ. ಬಂದವರು ಈ ಹುಡುಗಿಗೆ ಅಹಂಕಾರ ಎನ್ನುತ್ತಾ ಹೋಗುವುದನ್ನು ನಾನು ನೋಡಿದ್ದೇನೆ. ಬಿಡು ಮಾಧವ, ಜನರ ಮಾತಿಗೇನೋ. ನಿಮ್ಮ ಮಗಳ ಬಗ್ಗೆ ನಿಮಗೆ ಗೊತ್ತಿಲ್ವೇ? ಇರಲಿ, ಸ್ವಲ್ಪ ಮಾತು ಕಡಿಮೆ ಇರಬಹುದು. ಹೌದು, ಮತ್ತೆ ಸಿದ್ಧಾರ್ಥ ಒಮ್ಮೆ ನೋಡಲಿ. ನಿಮಗೇನು ಅಭ್ಯಂತರವಿಲ್ಲ ಅಲ್ವಾ? ಇಲ್ಲ, ನೀವೇನು ತಲೆ ಬಿಸಿ ಮಾಡಬೇಡಿ. ನೈನಿ ಎಷ್ಟು ಹೊತ್ತಿಗೆ ಬರುತ್ತಾಳೆ? ಈಗ ಬರ್ತಾಳೆ. ಆಯಿತು, ನೋಡಿಕೊಂಡು ಹೋಗ್ತೇನೆ. ಇರು ಮಾಧವ, ಸಿದ್ಧಾರ್ಥ್ ಸಹ ಒಂದು 6 ಗಂಟೆಗೆ ಬರುತ್ತಾನೆ. ಅವನ ಜೀಪಿನಲ್ಲಿ ಕರೆದುಕೊಂಡು ಹೋಗಿ ಬಿಟ್ಟು ಬರಲು ಹೇಳಿದರೆ ಆಯಿತು. ಅರ್ಜೆಂಟ್ ಎಂತ? ಆಯಿತು, ನೀನು ಹೇಳಿದ ಮೇಲೆ ಇನ್ನೆಂತಹ? ಈ ಸಲ ಏಲಕ್ಕಿ ಆಗಲೇ ಇಲ್ಲ. ಹೌದು, ರೇಟ್ ಇದ್ದಾಗ ಬೆಲೆ ಇಲ್ಲ. ಕೃಷಿ ಜೊತೆ ಬೇರೆ ಏನಾದರೂ ಕೆಲಸ ಅಂತ ಇರಬೇಕು. ನನ್ನ ದಿನಸಿ ಅಂಗಡಿ ಒಳ್ಳೆ ನಡೀತಿದೆ, ಹಾಗಾಗಿ ಪರವಾಗಿಲ್ಲ. ಒಳಗೆ ಚಂದ್ರ ಮನಸ್ವಿಲನ್ನು ಮಾತಾಡಿಸುವ ಪ್ರಯತ್ನ ಪಡುತ್ತಿದ್ದರೆ ಮನಸ್ವಿ ತಲೆ ಅಲ್ಲಾಡಿಸಿ ಉತ್ತರಿಸುತ್ತಿದ್ದಳು. ಚಂದ್ರಾಳ ಮುಖ ಪೆಚ್ಚಾಯಿತು. ನನ್ನ ಮಗ ನೋಡಿದರೆ ಮಾತಾಡುವುದರಲ್ಲಿಯೇ ಹೊಟ್ಟೆ ತುಂಬಿಸುತ್ತಾನೆ. ಇವಳು ಹೀಗೆ ಒಟ್ಟಿಗೆ ಇರಬಹುದೇ? ಅಷ್ಟರಲ್ಲಿ ನೈನಿ ಬಂದಳು. ಮಾವ ಯಾವಾಗ ಬಂದಿದ್ದು ಎನ್ನುತ್ತಲೇ ಒಳಗೆ ಬಂದವಳನ್ನು ಮಾಧವ ಸ್ವಲ್ಪ ಹೊತ್ತಾಯಿತಷ್ಟೇ. ಹೇಗಿದ್ದಿ ಮಗು? ಚೆನ್ನಾಗಿದ್ದೇನೆ. ಅತ್ತೆ ಹೇಗಿದ್ದಾರೆ? ಆರಾಮ್ ಕಣಮ್ಮ. ಮನಸ್ವಿ ಬಂದಿದ್ದಾಳೆ ನೋಡು, ಮಾತಾಡಿಸು, ಪರಿಚಯ ಸಿಗುತ್ತಾ? ಮಾತಿದ್ದರೆ ಪರಿಚಯ ಬೇಕಾ ಎಂದು ಒಳಗೂಡಿದ ಅವಳನ್ನು ನೋಡಿ ನಕ್ಕರು ಮಾಧವ. ಒಳಗೆ ಬಂದ ನೈನಿ ಮನಸ್ವಿಲನ್ನು ನೋಡಿ ನಕ್ಕು ಮಾತಾಡಿಸಿದಳು. ಹಾಯ್, ನೆನಪಿದೆಯಾ? ಇಲ್ಲವೆಂಬಂತೆ ತಲೆ ಅಲ್ಲಾಡಿಸಿದ ಅವಳನ್ನು ನೋಡಿ ಮತ್ತೇನೂ ಕೇಳಲು ಮನಸ್ಸಾಗಲಿಲ್ಲ. ಅಮ್ಮನ ಕಡೆ ನೋಡಿದರೆ ಅವರು ಏನೂ ಹೇಳಲಿಲ್ಲ. ಅಲ್ಲಿಗೆ ನೈನಿ ಹಿಂತಿರುಗಿ ತನ್ನ ಕೋಣೆಗೆ ಹೋದಳು. 6 ಗಂಟೆಯ ನಂತರ ಸಿದ್ಧಾರ್ಥ್ ಬಂದಾಗ ಎಲ್ಲರನ್ನೂ ಮಾತಾಡಿಸಿ ನಂತರ ಮನಸ್ವಿಲನ್ನು, ನೀನು ಮನಸ್ವಿ ಅಲ್ವಾ ಎಂದ. ಅದಕ್ಕೂ ತಲೆ ಅಲ್ಲಾಡಿಸಿದಾಗ, ಯಾಕಮ್ಮ ಇವಳಿಗೆ ಮಾತು ಬರಲ್ವಾ? ಹೇ ಸುಮ್ನಿರು, ಏನು ಮಾತು ಬರ್ದೆ? ಮತ್ತೆ ಎಲ್ಲದಕ್ಕೂ ತಲೆ ಅಲ್ಲಾಡಿಸಿದರೆ ನಾವೇನು ದನಗಳೇ? ತಲೆ ಹರಟೆ, ಹೋಗು, ಅವರನ್ನು ಬಿಟ್ಟು ಬಾ. ಜಿ ಹೂಜೂರ್ ಮಾಜಿ. ನೈನಿ ಬಾರೆ ಹೋಗ್ಬರೋಣ ಎಂದು ಹೊರಟವನನ್ನು ನೋಡಿ ಚಂದ್ರಕಳಾ ನಕ್ಕರು. ಹೊರಟವರಿಗೆ ಬಾ ಹೇಳಿ ಒಳಗೆ ಬಂದ ಚಂದ್ರಕಳಾ ಗಂಡನಲ್ಲಿ ಕೇಳಿದರು. ಅವಳು ಮಾತೇ ಆಡಲ್ಲ. ಇನ್ನು ಸಿದ್ಧಾರ್ಥ ಒಪ್ಪುತ್ತಾನಾ? ನೋಡುವ, ಈಗಲೇ ಕನಸು ಬೇಡ. ಏನಂತಿ? ಆಯಿತು. ಜೀಪಿನಲ್ಲಿ ಮಾಧವ ಹೇಳುತ್ತಿದ್ದರೆ ನೈನಿ ಮತ್ತು ಸಿದ್ಧಾರ್ಥ್ ಕೇಳುತ್ತಿದ್ದರು. ಮನಸ್ವಿ ಒಂದು ಮಾತಾಡದೆ ಸುಮ್ಮನೆ ಕೂತಿದ್ದಳು. ಅವರನ್ನು ಬಿಟ್ಟು ಕೂಡಲೇ ಹೊರಟು ಬಿಟ್ಟ ಸಿದ್ಧಾರ್ಥ್ ತಂಗಿಗೆ ಹೇಳಿದ, ಇದೆಂಥ ಹೊಸ ಕೇಸ್? ಮೆಂಟಲ್ ಅಂತ ಕಾಣುತ್ತೆ. ಮಾತಾಡದೇ ಇರೋದು ಒಂದು, ಆದರೆ ಕೇಳದೇ ಇರೋದು ಸಹ ಏನೋಪ್ಪ. ನಾನು ಅದನ್ನೇ ಹೇಳೋಣ ಅಂತ ಇದ್ದೆ. ಡಾಕ್ಟರ್ ಅಂತೆ, ಪೇಷಂಟ್ ಹತ್ರ ಆದರೂ ಮಾತಾಡುತ್ತಾಳಾ? ಯಾರಿಗೆ ಗೊತ್ತು, ಹೋಗಲಿ ಬಿಡು, ನಮಗೇಕೆ? ಆದರೂ ವಿಚಿತ್ರ. ಅವಳ ವಿಷಯ ಬಿಡು, ನಿಂಗೆ ಇನ್ನೊಂದು ವಿಷಯ ಹೇಳಬೇಕು. ಏನದು? ನೀನು ಕ್ಯಾಂಪ್ಗೆ ಹೋಗಿದ್ದೆ ಅಲ್ವಾ, ಆಗ ಒಂದು ಹುಡುಗಿ ಸಿಕ್ಕಿದ್ಲು ಅಂತ ವಿವರಣೆ ಹೇಳಿ ಅವಳ ವಾಟ್ಸಪ್ ಪ್ರೊಫೈಲ್ ಫೋಟೋ ತೋರಿಸಿದ. ವಾವ್, ಚೆಂದ ಇದ್ದಾಳೆ ಅಲ್ವಾ? ಏನೋ ಏನಾದರೂ ಸ್ಪೆಷಲ್? ಹೇ ಹೋಗೆ. ಆದರೆ ಅವಳ ಇನ್ನೋಸೆನ್ಸ್ ಚೆನ್ನಾಗಿ ಮುಖದಲ್ಲಿ ಕಾಣುತ್ತೆ. ಆದರೆ ಅವಳು ಇನ್ನೋಸೆನ್ಸ್ ಅಲ್ಲ, ಜೋರಿದ್ದಾಳೆ. ಅಂದರೆ ಅವಳು ನಮ್ಮ ಹಾಗೆ ಬಿಂದಾಸ್ ಇರ್ತಾಳೆ. ಆದರೆ ಅಮ್ಮ ಅಪ್ಪ ಹೈಫೈ. ಮತ್ತೆ ಅವಳ ತಮ್ಮ ಅವಳ CBI ತರಹ ಅವಳ ಸುತ್ತ ಇರ್ತಾನೆ. ಹಾಗಾಗಿ ಸೈಲೆಂಟ್ ಆಗಿದ್ದಾಳೆ. ಮತ್ತು ಇವಳು ನಿಂದೇ ಕಾಲೇಜು, 2nd ಇಯರ್ BCom. ಗೊತ್ತಾಯ್ತು, ಪೀಠಿಕೆ ಬೇಡ.
ಸತ್ಯ ಹೇಳು, ನಿಂಗೆ ಇಷ್ಟ ಆದ್ಲಾ? ಅಷ್ಟೆಲ್ಲ ಯೋಚಿಸಲಿಲ್ಲ. ಆದರೆ ಈ ಮನಸ್ವಿಲನ್ನು ನೋಡಿದ ಮೇಲೆ ಯಾಕೋ ಅವಳ ನೆನಪಾಯಿತು. ಅದಕ್ಕೆ ನಿಂಗೆ ಹೇಳಿದೆ. ಹೌದು, ಮನಸ್ವಿ ಯಾಕೆ ಹಾಗೆ? ಮೋಸ್ಟ್ಲಿ ಹಾಸ್ಟೆಲ್ ಲೈಫ್ ಹಾಗೆ ಮಾಡಿರಬೇಕು. ಒಳ್ಳೆ ಡಾಕ್ಟರ್, ಆದರೆ ಇಷ್ಟು ಸೈಲೆಂಟ್ ಯಾಕೋ? ಜಾಸ್ತಿ ಆಯಿತು ಅಲ್ವಾ? ಆದರೂ ತುಂಬ ಚೆಂದ ಇದ್ದಾಳೆ. ನಿಂಗೆ ಸರಿಯಾದ ಜೋಡಿ. ಹಾಗಂತ ಅನಿಸುತ್ತಾ ನಿಂಗೆ? ಹೌದಣ್ಣ, ನೀನು ಮಾತಾಡು, ಅವರು ಕೇಳುತ್ತಾರೆ. ನಾನೇನು ಭಾಷಣ ಮಾಡೋದಾ? ಇರು, ನಿಂಗೆ ಇಂಥವನನ್ನೇ ಹುಡುಕೋಣ. ಅಯ್ಯೋ ಬೇಡಪ್ಪ, ನನಗೆ ಒಂದು ಕಲ್ಪನೆ ಇದೆ. ನಿನ್ನ ಹಾಗೆ ಇರಬೇಕು, ಮಾತಾಡಬೇಕು, ನಗಿಸ್ಬೇಕು, ಹೆಲ್ಪಿಂಗ್ ನೇಚರ್ ಇರಬೇಕು. ಜೊತೆಗೆ ಇನ್ನೂ 4 ವರ್ಷ ನಾನು ಮದುವೆ ಆಗಲ್ಲ. ಅಂದರೆ ನನ್ನ ಬೆಂಬಿಡದ ಬೇತಾಳ ನೀನು ಅಂತ ಹೇಳುವ. ಏನೀಗ ಎಂದು ಕೈ ಏರಿಸಿದವಳನ್ನು, ಬಿಡಮ್ಮ, ಫೈಟಿಂಗ್ ಮಾಡೋದು ಬೇಡ. ಹೀಗೆ ಮಾತಾಡುತ್ತಾ ಮನೆಗೆ ಬಂದಿದ್ದೇ ಗೊತ್ತಾಗಲಿಲ್ಲ. ಮಾಧವ ಮಗಳಿಗೆ ಹೇಳುತ್ತಿದ್ದರು, ಮನೋ, ನಿನ್ನ ಮಾತು ಕಡಿಮೆ ಅಂತ ನಮಗೆ ಗೊತ್ತು, ಆದರೆ ಬೇರೆಯವರಿಗೆ ಗೊತ್ತಿಲ್ಲ ಅಲ್ವಾ? ಮಾತನಾಡಿಸಿದಾಗ ಮಾತಾಡುವುದು ನಮ್ಮ ಪದ್ಧತಿ, ಹಿರಿಯರಿಗೆ ಕೊಡುವ ಗೌರವ, ಕಿರಿಯರಿಗೆ ನೀಡುವ ಪ್ರೀತಿ. ಒಮ್ಮೆ ನಿನ್ನ ಜಗತ್ತಿನಿಂದ ಹೊರಬಂದು ನೋಡು. ಡಾಕ್ಟರ್ ಆಗಿ ರೋಗಿಗಳ ಹತ್ತಿರ ಮಾತಾಡಬೇಕು ಅಂತ ಗೊತ್ತಿರುವ ನಿನಗೆ ಬೇರೆಯವರ ಹತ್ತಿರವೂ ಮಾತಾಡಬೇಕು ಎಂದು ಗೊತ್ತಿಲ್ಲ ಎಂದರೆ ನನಗೆ ನಂಬೋಕೆ ಬರೋದಿಲ್ಲ. ನೀನೇ ಕುಳಿತು ಆಲೋಚನೆ ಮಾಡು ಎಂದು ಎದ್ದು ಹೋದರು. ಅಲ್ಲ, ಸಿದ್ಧಾರ್ಥನ ವಿಷಯ ಎತ್ತಿದ್ದು ನಾನು. ಈಗ ನೋಡಿದರೆ ಪ್ರಕೃತಿ, ಮನಸ್ವಿ ಎಂದೆಲ್ಲ ಬರುತ್ತಿದೆ ಅಲ್ವಾ? ಏನಂತ ಹೇಳೋದಿದನ್ನು? ನಿಮಗೂ ಕುತೂಹಲ ಇರಬೇಕು. ಓವರ್ ಟು ಮನಸ್ವಿ. ನಾನು ಮನಸ್ವಿ. ಮೊದಲಿನಿಂದಲೂ ನನಗೆ ಮಾತು ಅಂದರೆ ಅಷ್ಟಾಗಿ ಇಷ್ಟ ಇಲ್ಲ. ಡಾಕ್ಟರ್ ಆಗುವ ಕನಸಿಗೆ ನೀರು ಎರೆದವರು ನನ್ನ ಅಪ್ಪ ಅಮ್ಮ. ಅಪ್ಪ ಈಗಷ್ಟೇ ಹೇಳಿ ಹೋದರು ಮಾತಾಡಬೇಕು ಅಂತ. ನನಗೆ ಏನು ಮಾತನಾಡಬೇಕು, ಹೇಗೆ ಮಾತಾಡಬೇಕು ಎಂದೇ ಗೊತ್ತಾಗುವುದಿಲ್ಲ. ಅಂದರೆ ಉತ್ತರಿಸುವ ಕಲೆ ನನ್ನಲ್ಲಿ ಇಲ್ಲ. ಹಾಗಾದರೆ ನಾನು ಈಗ ಏನು ಮಾಡಬೇಕು? ನಗು ಬಂತು ಅವಳಿಗೆ. ಎಷ್ಟು ದಿನ ಇಲ್ಲದ ಈ ಸಮಸ್ಯೆ ಈಗ ಹೀಗೆ ಬಂತು? ಮದುವೆಗೆ ಮಾತು ಅಗತ್ಯವೇ? ಯೋಚಿಸಿದಾಗ ಅಪ್ಪ ಹೇಳುವುದರಲ್ಲಿ ನಿಜ ಇದೆ ಅನಿಸಿತು. ಹಾಗಾದರೆ ನಾನು ಯಾರಲ್ಲಿ ಕೇಳುವುದು? ಆಗ ಅವಳಿಗೆ ನೆನಪಾಗಿದ್ದು ಅಪ್ಪನೇ. ಅಪ್ಪ ಎಂದವಳನ್ನು ನೋಡಿದ್ದ ಮಾಧವ ದಿನಸಿ ಅಂಗಡಿಗೆ ಮೊದಲ ಬಾರಿ ಬರುತ್ತಿರುವ ಮಗಳನ್ನು ನೋಡಿ ನಗು ಬಂತು ಅವರಿಗೆ. ಏನಮ್ಮ, ಮಾತಾಡಬೇಕು ಅಂತ ಹೇಳಿದ್ದು ಸರಿ, ಆದರೆ ಹೇಗೆ ಎಂದು ನೀವೇ ಹೇಳಬೇಕು. ಯಾರಾದರೂ ಮಾತಾಡಿಸಿದಾಗ ಉತ್ತರಿಸುವುದನ್ನು ಕಲಿತರೆ ಮತ್ತೆ ತನ್ನಷ್ಟಕ್ಕೆ ಮಾತಾಡಬೇಕು ಅನಿಸುತ್ತದೆ ಮಗು. ಪ್ರಯತ್ನ ಪಡುವ. ಯೋಚಿಸುತ್ತಿದ್ದ ಮಗಳನ್ನು ನೋಡಿ ಮಾಧವನಿಗೆ ಬೇಸರವಾಗಿತ್ತು. ಆದರೂ ಸುಮ್ಮನಿದ್ದ. ಲಕ್ಷ್ಮಿ ಸಹ ಇದನ್ನು ಗಂಡನೊಂದಿಗೆ ಹೇಳಿದಾಗ, ನಾನು ಹೇಳಿದ್ದೇನೆ, ಇನ್ನು ಅವಳಿಷ್ಟ ಅಲ್ವಾ? ಎಲ್ಲರಷ್ಟು ಮಾತನಾಡದಿದ್ದರೂ ಸ್ವಲ್ಪ ಆದರೂ ಮಾತನಾಡಲಿ ಎಂಬುವುದೇ ನನ್ನ ಆಸೆ ಅಷ್ಟೇ ಎಂದಿದ್ದನ್ನು ನಾನು ಕೇಳಿಸಿಕೊಂಡಿದ್ದೆ. ಸಿದ್ಧಾರ್ಥನನ್ನು ನೋಡಿದಾಗ ನನ್ನ ಹೃದಯವು ಒಮ್ಮೆ ಮಾತನಾಡಿದ್ದು, ಆದರೆ ಅದನ್ನು ವ್ಯಕ್ತಪಡಿಸಲು ಆಗಲಿಲ್ಲ. ನಿಜವಾಗಿಯೂ ಅವನು ಎಲ್ಲರನ್ನೂ ತನ್ನತ್ತ ಸೆಳೆಯುವ ವ್ಯಕ್ತಿತ್ವದವನು. ಇಲ್ಲ ಎಂದರೆ ಅಪ್ಪ ಅಷ್ಟು ಹೇಳುತ್ತಿದ್ದರೆ. ಆದರೆ ಅವನೇ ಮಾತನಾಡಿಸಿದಾಗ ನಾನು ನಿರಾಸಕ್ತಿ ತೋರಿದ್ದೆ. ಈಗ ಕರೆದು ಮಾತನಾಡಿದರೆ? ಸ್ವಗತ ಹೀಗೆ ಮುಂದುವರೆದಿತ್ತು. ಕರ್ತವ್ಯ ಕರೆಯಿತು. ಆಸ್ಪತ್ರೆಗೆ ಹೊರಟೆ. ನೋಡೋಣ, ನಿಮ್ಮ ಹತ್ರವೂ ಮಾತನಾಡಲು ಪ್ರಯತ್ನಿಸುತ್ತೇನೆ. ಎಲ್ಲಿಂದಲೂ ನನಗೆ ಮನಸ್ವಿ ವಿಷಯ ಗೊತ್ತಾಗಿತ್ತು. ಆದರೆ ಹೀರೋಯಿನ್ ನಾನು ಅಲ್ಲ ಎಂದು ಹೇಗೆ ಹೇಳಲಿ? ಅದರಲ್ಲೂ ನನ್ನ ಹೃದಯ ತಟ್ಟಿದವನು, ನನ್ನನ್ನು ನಗಿಸಿದವನು ಕನ್ನಡಿ ಮುಂದೆ ನಿಂತು ನಾನು ಕೇಳಿಕೊಳ್ಳುತ್ತಿದ್ದೆ. ಯಾಕೆ ವರ್ಷ, ನಾನು ಅವನಿಗೆ ಸರಿಯಾದ ಜೋಡಿ ಅಲ್ವಾ? ಇಲ್ಲಪ್ಪ, ನಾನೇ ಅವನಿಗೆ ಪ್ರಪೋಸ್ ಮಾಡಲೇಬೇಕು. ಏನನ್ನಬಹುದು? ನಿರಾಕರಿಸಬಹುದು. ಆದರೆ ಅವನ ಲೈಫಲ್ಲಿ ಯಾರೋ ಬರುತ್ತಾರೆ ಎಂದರೆ ನನಗೆ ಚುರೆನ್ನುವಂತಾಗಿತ್ತು. ನಿಮಗೆ ನಗು ಬರಬಹುದು. ಇಷ್ಟೆಲ್ಲ ಐಷಾರಾಮಿ ಜೀವನ ಕೊಟ್ಟ ತಂದೆ ತಾಯಿಯ ಬಗ್ಗೆ ಅಸಡ್ಡೆ ಅನಿಸಬಹುದು. ಆದರೆ ನಾನು ಮನಸಾರೆ ನಕ್ಕಿದ್ದು ಅವನು ನೋಡಿದ ನಂತರವೇ. ನೀವೇ ಹೇಳಿ, ಇದು ತಪ್ಪಾ? ಆದರೂ ದೇವ್ರೇ, ಅವನೇಕೆ ಅಷ್ಟು ಒಳ್ಳೆಯವನು? ಒಂದು ದಿನ ಬೆಳಗ್ಗೆ ಎದ್ದು ನಾನವರ ಮನೆಗೆ ಹೊರಟೆ, ಅಂಗೈಯಲ್ಲಿ ಹೃದಯ ಇಟ್ಟುಕೊಂಡು. ಅದೇ ಸಮಯದಲ್ಲಿ ಸೂರ್ಯನಾಥರು ಜಾತಕ ತೆಗೆದುಕೊಂಡು ಜ್ಯೋತಿಷ್ಯರ ಹತ್ತಿರ ಹೋಗಿದ್ದರು. ಸಿದ್ಧಾರ್ಥ್ ಮನೆಯಲ್ಲಿದ್ದ. ನೈನಿ ಇದ್ದಳು. ಚಂದ್ರಕಲಾ ಅವರು ಯಜಮಾನರ ಜೊತೆ ಹೋಗಿದ್ದರು. ಯಾರ ಮುಡಿಗೆ ಸಿಗಬಹುದು ಅವನು? ಯೋಚಿಸುತ್ತೀರಿ. ಭಾಗ 4 ಮುಂದುವರಿಯುತ್ತದೆ.
ಭಾಗ 4ರ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.